ಇನ್ನು ಗೋಕಾಕ್ನಲ್ಲಿ ಬಿಜೆಪಿ ಶಾಸಕ ರಮೇಶ್ ಜಾರಕಿಹೊಳಿ ಭರ್ಜರಿ ಮಾತುಗಳನ್ನು ಆಡಿದ್ದಾರೆ. 100 ಸಿಡಿ ಬಂದರೂ ಅಂಜಲ್ಲ ಅಂತ ನಾನು ಹೇಳಿದ್ದೆ. ಅಲ್ಲಿಂದ ಶುರು ಮಾಡಿ ಅನೇಕ ವಿಚಾರಗಳ ಬಗ್ಗೆ ಮಾತಾಡಿದ್ದಾರೆ. ನೂರು ಸಿಡಿ ಬಂದರೂ ಅಂಜಲ್ಲ ಅಂತ ಹೇಳಿದ್ದೆ. ನಮ್ಮ 74% ಜನರಿಗೆ ನ್ಯಾಯ ಸಿಗಬೇಕು, ಇಲ್ಲವಾದರೆ ನಾನು ಬಂಡಾಯ ಹೇಳ್ತೀನಿ. ನಮ್ಮದೇ ಇರಲಿ, ಬೇರೆ ಸರ್ಕಾರ ಇದ್ದರೂ ಕೆಡವೋದೆ. 2028ಕ್ಕೆ ನಾನು ಸುಮ್ಮನೆ ಕೂರಲ್ಲ. ವೈಯಕ್ತಿಕವಾಗಿ ಆರಾಮಾಗಿರ್ಬೋದು ನಾನು, ಆದರೆ ಕಾಯಂ ಮಂತ್ರಿ ಆಗಿರ್ತಾ ಇದ್ದೆ. ಜನರಿಗೋಸ್ಕರ ನಾನು ರೆಬಲ್ ಆಗಿದ್ದೀನಿ ಅಂತೆಲ್ಲ ಒಂದಷ್ಟು ಮಾತುಗಳನ್ನ ರಮೇಶ್ ಜಾರಕಿಹೊಳಿ ಅವರು ಆಡಿದ್ದಾರೆ ಅವರ ಕ್ಷೇತ್ರದಲ್ಲಿ. ಮುಂದೆ ಬರುವಂತಹ ಚುನಾವಣೆ ಅದು ಸ್ವಾಮೀಜಿಯವರು ಮಾತಾಡಿದ ಇನ್ನು ನಗಪುಣ ಸ್ವಾಮೀಜಿಯವರು ನಮ್ಮ 74% ನ್ಯಾಯ ಸಿಗಲೇಬೇಕು. ಇದಕ್ಕೆ ಬಂಡೆ ನಾವು ಯಾವ ಸರ್ಕಾರಕ್ಕೆ ಕೇಳುವುದು, ನನ್ನ ಸರ್ಕಾರ ಕೇಳುವುದ ಯಾವ ಬೇರೆದೇ ಕೇಳುವುದ. ಎಲ್ಲ ಸ್ವಾಮೀಜಿಗಳು ಮಾತಾಡೋದು, ಇಬ್ಬರು ಸ್ವಾಮೀಜಿಗಳು ಮಾತಾಡೋದು. ಏನು ಗಪ್ಪುಣಾಗಿಲ್ಲ 28ಕ್ಕೆ ಕಳೆದ ಮೋಸ ಮಾಡಿದ್ರು ಎಲ್ಲರೂ, ಕಳೆದ 4 ಮೋಸ ಮಾಡಿದ್ರು ಎಲ್ಲರೂ. ಭಾರತೀಯ ಜನತಾ ಪಾರ್ಟಿ ಅಂದ್ರೆ ನಾವು ಅದನ್ನ ಈಗ ಅನಿವಾರ್ಯವಾಗಿ ಹೋಗಿದ್ದನ್ನ ನಾವು ಕಾಂಗ್ರೆಸ್ ಪಕ್ಷ 5 ಶಾಸಕರಿಗೆ 2 ಸಲ ಬಿಜೆಪಿ ಆಗಿರೋದು. ನನಗೆ ಕಾಂಗ್ರೆಸ್ ಕೆಟ್ಟ ಮಾಡಿರಕ್ಕಿಲ್ಲ. ನನಗೆ ಬಿಡಕ್ಕೆ ಕಾರಣ ಓನ್ಲಿ ಒಬ್ಬ ಮನುಷ್ಯನಿಂದ ಕೆಲವೊಂದು ಜನ ನಮ್ಮ ಕೂಡಿ ಸಭೆಯಿಂದ ಬಂದ ಹೊರಗೆ ಬಂದ ಅಂತ ಸ್ವಾಮಿಗಳೇ. ನಾನು ಅಲ್ಲಿ ಬಿಜೆಪಿ ಬೆಳೆಯೋಣ, ಅಲ್ಲಿ ಒಂದು ಷಡ್ಯಂತ್ರ ಮಾಡ್ರಿ. ಅದಕ್ಕೆ ಹೆದರಿಲ್ಲ ಆ ಸ್ವಾಮಿಗಳು. ನೀವು ರಮೇಶ್ ಅವ್ರು ನೀರು ತೊಡೆದು ಬೇರೆ ಯಾರು ತೆಗೆದ್ರೆ ನಾನು ಮನೆಗೆ ಬಂದು